ಯಾವುದೇ ಒತ್ತಡದಲ್ಲಿಲ್ಲ. ನಾನು ಯಾವುದೇ ಒತ್ತಡದಲ್ಲಿಲ್ಲ. ಒತ್ತಡದಲ್ಲಿರೋದು ಅವರುಗಳು. ನಾನು ಫ್ರೀ ಆಗಿದ್ದೀನಿ. ಸರ್ಕಾರ 100 ಕೋಟಿ ಖರ್ಚು ಮಾಡಿ ಇದೇನೋ ನೋಡದ್ನಪ್ಪ, 100 ಕೋಟಿ ಖರ್ಚು ಮಾಡಿದವ್ರೆ ಅಂತ. 100 ಕೋಟಿ ಯಾತಿಗೆ ಬೇಕು? ನಾವು ಬಹುಶಃ ಪುಟ್ಟರಾಜು ನಿಮ್ಮ ಪಾಂಡವಪುರದ ಕೆರೆ ತಂಡೂರು ಅವ್ರು ಮಾಡಿದ್ರಲ್ಲ, ಎಷ್ಟು ಖರ್ಚು ಮಾಡಿದ್ರು ಅಂತ ಕೇಳಿ. ಸರ್ಕಾರದ ಎಷ್ಟು ಖರ್ಚಾಗಿದೆ, ಅವ್ರೇನು ಮಾಡಿದ್ರು ಅಂತ ಕೇಳಿ. ನಾನು ಸಹ 100 ಕೋಟಿ ಖರ್ಚು ಮಾಡ್ತಕ್ಕಂಥ ವಿಷಯದಲ್ಲಿ ವಿರೋಧ ಇದೆ. ಇವರು 2 ವರ್ಷ ಆಯ್ತಲ್ಲ, ಏನು ಮಾಡಿದ್ರಪ್ಪ? ರಾಜ್ಯ ಸರ್ಕಾರ ನಂದಾದ್ರೂ ಕೇಂದ್ರ ಸರ್ಕಾರ. ಇಲ್ಲಿ ರಾಜ್ಯ ಸರ್ಕಾರದಿಂದ ಏನು ಮಾಡಿದ್ದೀರಿ? ಯಾವ ಕೃಷಿ ವಿಷಯ? ಅದು ಎಷ್ಟು ದಿವಸ ಇರ್ತದೆ? ಇವ್ರು ಇಟ್ಕೋತಾರೆ, ದುಡ್ಡು ಕೊಡದೆ. ಎಷ್ಟು ವಿಶ್ವವಿದ್ಯಾನಿಲಯಗಳನ್ನು ಇವತ್ತು ಮುಚ್ಚಿದ್ದಾರೆ. ನಾನು ಕೃಷಿ ವಿಶ್ವವಿದ್ಯಾನಿಲಯಕ್ಕೆ ಇಲ್ಲಿ ತಂದಿರೋದಕ್ಕೆ ವಿರೋಧ ಇಲ್ಲ, ಭಾಳ ಸ್ಪಷ್ಟವಾಗಿ ಹೇಳ್ತೇನೆ. ಆದರೆ ಈ ರಾಜ್ಯದಲ್ಲಿ ಎಷ್ಟು ವಿಶ್ವವಿದ್ಯಾನಿಲಯಗಳನ್ನು ಸ್ಥಾಪನೆ ಮಾಡಿ ಇವತ್ತು ದುಡ್ಡು ಕೊಡದೆ, ಸಂಬಳ ಕೊಡಲಿಕ್ಕಿಲ್ಲದೆ ಯಾವ ರೀತಿ ಯಾವ ಸ್ಥಿತಿಗತಿಯಲ್ಲಿ ಇಟ್ಕೊಂಡಿದ್ದಾರೆ. ಅದರಿಂದ ಎಷ್ಟು ಉಪಯೋಗ ಆಗ್ತದೆ? ಇದು ನಡೀತಿರೋದು ಅದೇ ಅಲ್ವೇ? ಹೌದಲ್ವೇ? ಈಗ HMT ಕಾರ್ಖಾನೆ ಇದು ಫಾರೆಸ್ಟ್ ಲ್ಯಾಂಡು ಅಂತೇಳಿ ತಕರಾರಾಗಿ ತಗೊಂಡು ಕೂತವ್ರೆ. QS ಇಲ್ದು ನಾನು 1700 ಕೋಟಿ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಅದಕ್ಕೆ ಜೀವ ಕೊಡೋಕೆ ಹೋದರೆ ಅದಕ್ಕೆ ತಕರಾರು ಕೊಟ್ಟು ತೆಗೆದು ನಿಲ್ಲಿಸಿದ್ರು. ಎಲ್ಲಿಂದ ಕೆಲಸ ಮಾಡೋದು? ಅದಕ್ಕೆ ನಾನು ಹೇಳಿದ್ದೆ.